ಈ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡೋಕು ಮುಂಚೆ ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿ. ಯಾಕೆ ಅಂದ್ರೆ ಈ ಮೂವಿಯಲ್ಲಿ ಪಾಸ್ಟ್ ಪ್ರೆಸೆಂಟ್ ಅಂತ ಎಲ್ಲಾ ಟೈಮ್ ಲೈನ್ ಮಿಕ್ಸ್ ಮಾಡಿ ತೆಗ್ದಿದ್ದಾರೆ. ಸೊ ಫಸ್ಟ್ ಪಾರ್ಟ್ ನ ನೋಡಿದ ನಂತರ ಈ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡಿ, ಆವಾಗ್ಲೇನೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಪಾರ್ಟ್ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡಿ ನೋಡಿ. ಫಸ್ಟ್ ಪಾರ್ಟ್ ಮೂವಿ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡಿ ನೋಡಿ. ಒಬ್ಬ ಗ್ರೀಕ್ ದೇಶವನ್ನು ಸೇರಿದ ಏತನ್ ರಾಜ್ಯದ ಸಾಮಾನ್ಯ ಸೈನಿಕ ಯುದ್ಧ ಭೂಮಿಯಲ್ಲಿ ಪರ್ಷಿಯಾ ದೇಶದ ರಾಜನನ್ನು ಕೊಂದಿದ್ರಿಂದ ಇವಾಗ ಗ್ರೀಕ್ ದೇಶವೇ ದೊಡ್ಡ ಅಪಾಯವನ್ನು ಎದುರಿಸುತ್ತಿದೆ. ತನ್ನ ತಂದೆಯನ್ನು ಕೊಂದ ದೇಶವನ್ನು ನಾಶ ಮಾಡಬೇಕು ಅಂತ ಏನು ಇಲ್ಲದೆ ಇದ್ದವನು, ಬರೀ 5.5 ಅಡಿ ಇದ್ದವನು ಮಾಟ ಮಂತ್ರದಿಂದ ಸುಮಾರು 8 ಅಡಿ ರಾಕ್ಷಸನಾಗಿ ಚೇಂಜ್ ಆಗಿ ನಿಂತಿದ್ದಾನೆ. ಅವನೇ ಝರ್ಕ್ಸಿಸ್. ಅವನ ಜೊತೆಗೆ ಚಿಕ್ಕದನಲ್ಲೇ ಗ್ರೀಕ್ ದೇಶದಲ್ಲಿ ತನ್ನ ಕುಟುಂಬವನ್ನು ಕಳ್ಕೊಂಡು ತುಂಬಾ ಕಷ್ಟಗಳನ್ನು ಫೇಸ್ ಮಾಡಿ ಇವಾಗ ಪರ್ಷಿಯಾ ದೇಶದಲ್ಲಿ ದೊಡ್ಡ ರಾಕ್ಷಸಿಯಾಗಿ ಬೆಳೆದು ನಿಂತಿದ್ದಾಳೆ ಆರ್ಟಿಮಿಷಿಯಾ. ಸೊ ಇವರಿಬ್ಬರು ಸೇರಿ ಗ್ರೀಕ್ ದೇಶವನ್ನು ನಾಶ ಮಾಡಿದ್ರ ಅವರ ತಂದೆಯನ್ನು ಕೊಂದ ಆ ಸಾಮಾನ್ಯ ಸೈನಿಕನಾಗಿದ್ದು ಇವಾಗ ರಾಜನಾಗಿರುವ ಥೆಮಿಸ್ಟೋಕ್ಲಿಸ್ ನ ಕೊಂದು ಸೇಡ್ ತೀರಿಸ್ಕೊಂಡ್ರ ಅನ್ನೋದನ್ನ ಸೂಪರ್ ವಿಜುವಲ್ ಎಫೆಕ್ಟ್ಸ್ ಜೊತೆ ಭಯಂಕರ ಆಕ್ಷನ್ ಆಗಿ ಮಾಡಿರೋ ಕಥೆನೆ 300 ರೈಸ್ ಆಫ್ ಎನ್ ಎಂಪೈರ್. ಸೊ ಇವತ್ತು ನಾವು ನೋಡೋ ಮೂವಿ 2014ರಲ್ಲಿ ನೋಮುರೋ ಡೈರೆಕ್ಷನ್ ಅಲ್ಲಿ ಎವಾ ಗ್ರೀನ್, ಸಲಿವನ್ ಸ್ಟಾಪ್ಲಿಟೋನ್, ಲೀನೆ ಹೆಡೆ ಮತ್ತು ರೋಡ್ರಿಗೋ ಸ್ಯಾಂಟರೋ ಆಕ್ಟಿಂಗ್ ಅಲ್ಲಿ ಆಕ್ಷನ್ ವಾರ್ ಆಗಿ ರಿಲೀಸ್ ಆಗಿದ್ದ 300 ಪಾರ್ಟ್ 2 ರೈಸ್ ಆಫ್ ಎನ್ ಎಂಪೈರ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಕತೆ ಒಳಗಡೆ ಹೋಗೋಣ. ಸ್ಪಾರ್ಟನ್ಸ್ ಬರೀ 300 ಸೈನಿಕರು ಇಡೀ ಪ್ರಪಂಚದಲ್ಲೇ ದೊಡ್ಡ ಸೈನಿಕ ಸೇನೆಯಾದ ಪರ್ಷಿಯನ್ಸ್ ವಿರುದ್ಧ ಹೋರಾಡಿ ಸಮರ ಸಾವು ಸ್ವೀಕರಿಸಿದ್ದಾರೆ. ನಂತರ ಝರ್ಕ್ಸಿಸ್ ನಮ್ ಕಿಂಗ್ ಲಿಯೋನಿಡಸ್ ತಲೆಯನ್ನು ಕತ್ತರಿಸಿ ಅವನು ಹೋಗೋ ದಾರಿಯಲ್ಲಿ ಇರೋ ಏತನ್ ರಾಜ್ಯವನ್ನು ನಾಶ ಮಾಡಿ ಅಲ್ಲಿರೋ ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆ ನಿಂತು ನಮ್ ಕಿಂಗ್ ಲಿಯೋನಿಡಸ್ ತಲೆಯನ್ನು ಬೀಸಾಕ್ತಾನೆ. ಇನ್ನೊಂದ್ ಕಡೆ ನಮ್ಮ ಲಿಯೋನಿಡಸ್ ಅವರ ಹೆಂಡತಿ ಗೋರ್ಗೋ ನಮ್ಮ ಸ್ಪಾರ್ಟನ್ಸ್ ಎಲ್ಲರನ್ನು ಕರ್ಕೊಂಡು ಸಮುದ್ರದಲ್ಲಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಆವಾಗ 10 ವರ್ಷದ ಹಿಂದೆ ಈ ಯುದ್ಧ ಶುರು ಆಯ್ತು. ಇದನ್ನ ಪ್ರಾರಂಭ ಮಾಡಿದ್ದು ಒಬ್ಬ ಏತನ್ ರಾಜ್ಯದ ಸಾಮಾನ್ಯ ಸೈನಿಕ. ಅವನ ಹೆಸರು ಥೆಮಿಸ್ಟೋಕ್ಲಿಸ್ ಅಂತ ಫ್ಲಾಶ್ ಬ್ಯಾಕ್ ನ ರಿವೀಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಪಾರ್ಟನ್ ಸಾಯೋದಕ್ಕೂ 10 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ರಾಜ ಕಿಂಗ್ ಡೇರಿಯಸ್ ಗ್ರೀಕ್ ದೇಶವನ್ನು ಕ್ಯಾಪ್ಚರ್ ಮಾಡೋದಿಕ್ಕೆ ತನ್ನ ಸೇನೆಯನ್ನು ಕರ್ಕೊಂಡು ಹೋಗಿ ಟೆಂಟ್ ಹಾಕ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಏತನ್ಸ್ ರಾಜ್ಯದ ಸೈನಿಕರು ಭಯಂಕರವಾಗಿ ಅವ್ರಗಳನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆವಾಗ ಸಿಕ್ಕಿದ ಚಾನ್ಸ್ ನ ಬಿಡಬಾರ್ದು ಅಂತ ಬಿಲ್ಲು ಬಾಣವನ್ನು ತಗೊಂಡು ಪರ್ಷಿಯಾ ದೇಶದ ಕಿಂಗ್ ಡೇರಿಯಸ್ ಎದೆಗೆನೆ ಬಾಣವನ್ನು ಬಿಡ್ತಾನೆ ಒಬ್ಬ. ಅವನೇ ಥೆಮಿಸ್ಟೋಕ್ಲಿಸ್. ಆವಾಗ ಝರ್ಕ್ಸಿಸ್ ಅಳ್ಳೇ ಇದ್ದಾನೆ. ಅವನ ತಂದೆನೆ ಕಿಂಗ್ ಡೇರಿಯಸ್. ಅವಾಗ ಝರ್ಕ್ಸಿಸ್ ಕೂಡ ಒಬ್ಬ ನಾರ್ಮಲ್ ಮನುಷ್ಯನೇ, 8 ಅಡಿ ಹೈಟ್ ಏನು ಇಲ್ಲ. ಆದರೆ ಅವನ ಕಣ್ಣಲ್ಲಿ ಇದಕ್ಕೆ ಖಂಡಿತ ರಿವೆಂಜ್ ತಗೊಳ್ತೀನಿ ಅನ್ನೋ ತರ ಕೋಪ ಕಾಣುತ್ತೆ. ಅಲ್ಲಿವರೆಗೂ ಸಾಮಾನ್ಯ ಸೈನಿಕನಾಗಿದ್ದ ಥೆಮಿಸ್ಟೋಕ್ಲಿಸ್ ಆಮೇಲೆ ತುಂಬಾ ಫೇಮಸ್ ಆಗ್ತಾನೆ. ಏತನ್ಸ್ ಮಂತ್ರಿ ಸಭೆಯಲ್ಲಿ ಅವನಿಗುವೆ ಒಂದು ಅಂತಸ್ತು ಸಿಗುತ್ತೆ, ರಾಜ ಆಗ್ತಾನೆ. ಆಮೇಲೆ ಪರ್ಷಿಯಾ ದೇಶದಲ್ಲಿ ಸಾಯೋ ಸ್ಟೇಜ್ ಅಲ್ಲಿ ಮಲಗಿದ್ದಾರೆ ಕಿಂಗ್ ಡೇರಿಯಸ್. ಆವಾಗ ಅವರನ್ನು ನೋಡೋದಿಕ್ಕೆ ಒಂದು ಹುಡುಗಿ ಬರ್ತಾಳೆ. ಅವಳೇ ಆರ್ಟಿಮಿಷಿಯಾ, ಕಿಂಗ್ ಡೇರಿಯಸ್ ಅವರ ದತ್ತು ಮಗಳು. ಅದು ಮಾತ್ರ ಅಲ್ಲ, ಇವಳೇ ಈ ಸ್ಟೋರಿಯಲ್ಲಿ ಬರೋ ಭಯಂಕರವಾದ ವಿಲ್ಲನ್ ಕೂಡ. ಬಾ ಆರ್ಟಿಮಿಷಿಯಾ, ನನ್ನ ಪ್ರೀತಿಯ ಮಗಳೇ ಅಂತ ಮಾತಾಡ್ಬೇಕಾದ್ರೆ ಝರ್ಕ್ಸಿಸ್ ಅಲ್ಲಿಗೆ ಬರ್ತಾನೆ. ಝರ್ಕ್ಸಿಸ್, ಗ್ರೀಕ್ ದೇಶದ ಎದುರು ಯುದ್ಧ ಮಾಡೋದನ್ನ ನಿಲ್ಲಿಸು. ಅವ್ರಗಳನ್ನ ದೇವ್ರ ಕೈಯಲ್ಲಿ ಮಾತ್ರನೇ ಕೊಳ್ಳೋದಿಕ್ಕೆ ಸಾಧ್ಯ, ನಮ್ಮಂತ ಮನುಷ್ಯರು ಅವ್ರನ್ನ ಸಾಯಿಸೋಕೆ ಆಗಲ್ಲ ಅಂತ ಡೇರಿಯಸ್ ಮಾತಾಡ್ಬೇಕಾದ್ರೆ ಟೆನ್ಷನ್ ಆಗಿ ಅವ್ರ ಎದೆಗೆ ಚುಚ್ಚಿರೋ ಬಾಣವನ್ನು ತೆಗಿತಾಳೆ ಆರ್ಟಿಮಿಷಿಯಾ. ಅಲ್ಲೇ ಸಾಯ್ತಾರೆ ಕಿಂಗ್ ಡೇರಿಯಸ್. ಆಮೇಲೆ ಝರ್ಕ್ಸಿಸ್ ಹತ್ರ ಬಂದು, ಇದೆಲ್ಲ ತಂದೆ ಸಾಯೋ ಭಯದಲ್ಲಿ ಮಾತಾಡಿತ್ತು, ನೀನು ಇದಕ್ಕೆಲ್ಲ ಬೇಜಾರಾಗ್ಬೇಡ. ತಂದೆ ಏನಂತ ಮಾತಾಡಿದ್ದು, ಅವ್ರಗಳನ್ನ ದೇವರಿಂದಾನೇ ಸಾಯಿಸ್ಲಿಕ್ಕಾಗುತ್ತಂತೆ, ಹಾಗಾದ್ರೆ ನೀನು ದೇವರಾಗಿ ಬಾ ಅಂತ ಅವ್ರ ತಂದೆ ತೀರೋಗಿ ಸರಿಯಾಗಿ 8ನೇ ದಿನಕ್ಕೆ ಝರ್ಕ್ಸಿಸ್ ನ ಹೊರಗಡೆ ಕಳ್ಸ್ಕೊಡ್ತಾಳೆ. ಕಾಡು, ಬೆಟ್ಟ, ಡೆಸರ್ಟ್ ಅಂತ ಎಲ್ಲಾ ಕಡೆನೂ ಸುತ್ತುತ್ತಾ ಇದ್ದಾನೆ. ಪ್ರಪಂಚದಲ್ಲಿ ಇರೋ ಎಲ್ಲಾ ಮಂತ್ರವಾದಿಗಳನ್ನು ಶೂನ್ಯ ಮಾಡೋರ್ನು ಕರ್ಕೊಂಡ್ ಬಂದು ಏನು ಮ್ಯಾಜಿಕ್ ಮಾಡಿದ್ದಾರೆ. ಎಲ್ಲಾ ಕಡೆನೂ ಸುತ್ತಿ ಇನ್ನೇನು ಸಾಯ್ಬೇಕು ಅನ್ನೋ ಟೈಮ್ಗೆ ಮಂತ್ರವಾದಿಗಳು ಇರೋ ಗುಹೆನ ನೋಡಿ ಒಳಗಡೆ ಬರ್ತಾನೆ ಝರ್ಕ್ಸಿಸ್. ಅಲ್ಲಿ ಒಂದು ಚಿಕ್ಕ ಬಾವಿ ಇದೆ, ಅದ್ರಲ್ಲಿ ಸ್ನಾನ ಮಾಡಿ ಬಾ ಅಂತ ಕಳಿಸ್ತಾರೆ. ಝರ್ಕ್ಸಿಸ್ ಆ ಬಾವಿಯಲ್ಲಿ ಮೂಳ್ಗೆ ಎದ್ದೇಳ್ತಾನೆ, 8 ಅಡಿ ರಾಕ್ಷಸನಾಗಿ ಚೇಂಜ್ ಆಗಿ ಬರ್ತಾನೆ. ಆವಾಗ ಆರ್ಟಿಮಿಷಿಯಾ ಝೆರೆಕ್ಸಸ್ ಅವಳ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ ಪರ್ಷಿಯಾ ದೇಶದ ಮಂತ್ರಿಗಳನ್ನು ಝರ್ಕ್ಸಿಸ್ ನ ಬೆಳೆಸಿದವರು ಅಂತ ಎಲ್ಲರನ್ನು ಸಾಯಿಸ್ತಾಳೆ. ಇವಾಗ ಝರ್ಕ್ಸಿಸ್ ಪರ್ಷಿಯಾಗೆ ರಾಜ ಆಗಿದ್ದಾನೆ. ಯುದ್ಧ ಅಂತ ಯುದ್ಧಕ್ಕೆ ಹೊರಡ್ತಾನೆ. ಇಲ್ಲಿಗೆ 10 ವರ್ಷದ ಹಿಂದಿನ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ಗ್ರೀಕ್ ಅನ್ನೋದು ಒಂದು ದೊಡ್ಡ ದೇಶ. ಅದರಲ್ಲಿ ಇರೋ ಸಣ್ಣ ಪುಟ್ಟ ರಾಜ್ಯಗಳೇ ಸ್ಪಾರ್ಟಾ, ಏತನ್, ಅಕೆಡಿಯನ್, ಇನ್ನು ಕೆಲವು. ಇವಾಗ ಪ್ರೆಸೆಂಟ್ ಟೈಮ್ ಲೈನ್. ಈ ಟೈಮ್ ನಲ್ಲೇ ಪರ್ಷಿಯಾ ದೇಶದ ರಾಯಭಾರಿ ಸ್ಪಾರ್ಟಾಗೆ ಬಂದು ಲಿಯೋನಿಡಸ್ ನ ನೋಡಿ ಮಾತಾಡೋ ಟೈಮ್. ಅದೇ ಸಮಯದಲ್ಲಿ ಇಲ್ಲಿ ಏತನ್ಸ್
ರಾಜ್ಯದಲ್ಲಿ ಥೆಮಿಸ್ಟೋಕ್ಲಿಸ್ ಎಲ್ಲರ ಹತ್ರನು ಮಾತಾಡಿ ಯುದ್ಧಕ್ಕೆ ಬೇಕಾಗಿರೋ 1000 ಯುದ್ಧ ನೌಕೆ ಮೀನ್ ವಾರ್ಶಿಪ್ ನ ರೆಡಿ ಮಾಡ್ಕೊಳ್ತಾನೆ. ಥೆಮಿಸ್ಟೋಕ್ಲಿಸ್ ಇವರೇ ನಮ್ಮ ಸೆಕೆಂಡ್ ಪಾರ್ಟಿನ ಹೀರೋ. ಇವರಿಗೆ ಒಂದು ಆಸೆ ಇದೆ, ಗ್ರೀಸ್ ನಲ್ಲಿ ಇರೋ ಸಣ್ಣ ಪುಟ್ಟ ರಾಜ್ಯಗಳನ್ನು ಒಗ್ಗಟ್ಟು ಮಾಡಿ ಗ್ರೀಸ್ ನ ದೊಡ್ಡ ದೇಶವಾಗಿ ಮಾಡ್ಬೇಕು ಅಂತ. ಹಾಗೆ ಮಾಡಿದ್ರೇನೆ ಶತ್ರುಗಳು ಹೊಸದಾಗಿ ಉಂಟಾಗಲ್ಲ ಅಂತ. ಸೊ ಕಿಂಗ್ ಲಿಯೋನಿಡಸ್ ಹತ್ರ ಮಾತಾಡೋಣ ಅಂತ ಸ್ಪಾರ್ಟಾಗೆ ಬಂದ್ರೆ ನಮ್ ಕಿಂಗ್ ಊರಲ್ಲಿಲ್ಲ. ಯಾಕೆ ಅಂದ್ರೆ ಈ ಸಮಯದಲ್ಲಿ ನಮ್ ಕಿಂಗ್ ಧಾರ್ಮಿಕ ಮುಖಂಡರನ್ನು ನೋಡಿ ಜೋಶೆ ಕೇಳೋಕೆ ಹೋಗಿದ್ದಾರೆ. ಆದ್ರಿಂದ ನಮ್ ರಾಣಿ ಗೋರ್ಗೋ ಹತ್ರ ಹೋಗಿ ನಾವು ಒಗ್ಗಟ್ಟಾಗಿ ಸೇರಿ ಯುದ್ಧ ಮಾಡೋಣ ಅಂತ ಮಾತಾಡ್ಬೇಕಾದ್ರೆ, ನಾವು ನಿಮ್ ಜೊತೆ ಸೇರಿ ಯುದ್ಧ ಮಾಡೋಲ್ಲ, ಏನಾದ್ರೂ ಸರಿ ನಮ್ದನ್ನ ನಾವ್ ನೋಡ್ಕೊಳ್ತೀವಿ, ನೀನು ಏತನ್ಗೆ ಹೋಗ್ಬೇಕಾಗಿರೋ ದಾರಿನ ನನ್ನ ಸೈನಿಕರು ತೋರ್ಸ್ಕೊಡ್ತಾರೆ ಅಂತ ರೂಡ್ ಆಗಿ ಮಾತಾಡಿ ಕಳಿಸ್ಬಿಡ್ತಾರೆ. ಇನ್ನೊಂದ್ ಕಡೆ 1000ಕ್ಕೂ ಹೆಚ್ಚು ವಾರ್ಶಿಪ್ ಗಳನ್ನ ಕರ್ಕೊಂಡು ಹೋಗಿ ಸಮುದ್ರದಲ್ಲಿ ಯುದ್ಧ ಮಾಡೋದು ಆರ್ಟಿಮಿಷಿಯಾ, ಭೂಮಿ ಮೇಲೆ ಯುದ್ಧ ಮಾಡೋದು ಜರ್ಕ್ಸಿಸ್ ಅಂತ ಇಬ್ರು ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಆರ್ಟಿಮಿಷಿಯಾ ಸೇನೆಯಲ್ಲಿ ಒಬ್ಬ ಡೌಟ್ ಪಡೋ ಹಾಗೆ ಇದ್ದಾನೆ. ನನ್ನ ಸೇನೆಯಲ್ಲಿ ಇರೋ ಎಲ್ಲರನ್ನೂ ನನ್ಗೆ ಗೊತ್ತು, ನಿನ್ನ ಇಲ್ಲಿವರೆಗೂ ನಾನ್ ನೋಡೇ ಇಲ್ವಲ್ಲ, ಯಾರು ನೀನು ಅಂತ ವಿಚಾರಿಸಬೇಕಾದ್ರೆ ಅಯ್ಯೋಯ್ಯೋ ಡೌಟ್ ಬಂದ್ಬಿಡ್ತಲ್ಲ ಅಂತ ಸಮುದ್ರಕ್ಕೆ ಜಂಪ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಒಬ್ಬ. ಆಮೇಲೆನೆ ಗೊತ್ತಾಗುತ್ತೆ ಅವನೊಬ್ಬ ಸ್ಪೈ ಅಂತ, ನಮ್ಮ ಥೆಮಿಸ್ಟೋಕ್ಲಿಸ್ ಅವರ ಕ್ಲೋಸ್ ಫ್ರೆಂಡ್. ಅದು ಮಾತ್ರ ಅಲ್ಲ, ಏಥೆನ್ಸ್ ರಾಜ್ಯದ ಸೇನಾಧಿಪತಿ ಕೂಡ. ಆಮೇಲೆ ಅವರು ಅವರ ಮಗನ್ನ ಕರ್ಕೊಂಡು ಬ್ಯಾಟಲ್ ಮೀಟಿಂಗ್ ನಡೆಯೋ ಜಾಗಕ್ಕೆ ಬರ್ತಾರೆ. ಏನು ಅನ್ಕೊಳ್ಬೇಡಿ, ಎಲ್ಲ ದೊಡ್ಡವರು ಇದ್ದೀರಾ. ಹೌದು, ನನ್ನ ಮಗನಿಗೆ ಈ ಮೀಟಿಂಗ್ ನಲ್ಲಿ ಕೂತ್ಕೊಳ್ಳೋ ಅಷ್ಟು ಏಜ್ ಆಗಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ಅವನು ದ್ರೋಹ ಮಾಡಲ್ಲ ಅಂತ ಮಾತಾಡ್ಬೇಕಾದ್ರೆ, ಸರಿ ಪರವಾಗಿಲ್ಲ ಅಂತ ಥೆಮಿಸ್ಟೋಕ್ಲಿಸ್ ಎಲ್ಲರನ್ನೂ ಕೂತ್ಕೊಳ್ಳಿ ಅಂತ ಯುದ್ಧ ತಂತ್ರಗಳ ಬಗ್ಗೆ ಮಾತಾಡ್ತಾರೆ. ಆವಾಗ ನಮ್ ಸೇನಾಧಿಪತಿ ಸ್ಪೈ ಆಗಿ ಅಲ್ಲಿ ಇರ್ಬೇಕಾದ್ರೆ ಏನೆಲ್ಲ ನಡೀತೋ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ನಮ್ಗೆ ಜರ್ಕ್ಸಿಸ್ ಗಿಂತ ಆರ್ಟಿಮಿಷಿಯಾನೇ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿರ್ತಾಳೆ. ಆಕ್ಚುಲಿ ಅವಳು ಗ್ರೀಸ್ ನಲ್ಲೇ ಹುಟ್ಟಿದ್ದು, ಆದ್ರೆ ಚಿಕ್ಕದ್ನಲ್ಲೇ ಗ್ರೀಕ್ ನ ಸೈನಿಕರು ಕೆಲವರು ಅವಳ ತಂದೆನ ಕೊಂದು ಅವಳ ತಾಯಿನ ಅವಳ ಕಣ್ಮುಂದೆನೆ ರೇಪ್ ಮಾಡಿ ಕೊಂದಿದ್ದಾರೆ. ಆಮೇಲೆ ಅವ್ರಗಳ ಕಣ್ಣು ಆರ್ಟಿಮಿಷಿಯಾ ಮೇಲೆ ತಿರುಗಿದೆ. ಚಿಕ್ಕ ಹುಡುಗಿ ಅಂತ ಕೂಡ ನೋಡದೆ ಅವಳನ್ನ ರೇಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಬೇರೆಯವರಿಗೆ ಮಾರ್ಬಿಟ್ಟಿದ್ದಾರೆ. ಕೊನೆದಾಗಿ ಅವಳನ್ನ ಬೀದಿಗೆ ಬೀಸಾಕಿದ್ದಾರೆ ಪರ್ಷಿಯಾದಲ್ಲಿ. ಅವಳು ಸಾಯೋ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಪರ್ಷಿಯಾ ದೇಶದ ಸೈನಿಕ ಒಬ್ಬ ಅವಳನ್ನ ತಗೊಂಡ್ ಹೋಗಿ ಬೆಳೆಸಿದ್ದಾರೆ. ಇವನು ಯಾರು ಅಂತ ಗೊತ್ತಾಗ್ತಾ ಇದೆಯಾ? ಇವನೇ ಸ್ಪಾರ್ಟಾಗೆ ರಾಯಭಾರಿಯಾಗಿ ಬಂದು ನಮ್ ಲಿಯೋನಿಡಸ್ ಎದೆಗೆ ಒಂದು ಬಾವಿಗೆ ತಲ್ಲಿ ಕೊಂದ್ರಲ್ಲ, ಅವನೇ ಇದು. ಅವನು ಆರ್ಟಿಮಿಷಿಯಾಗೆ ಹೇಗೆ ಮಾತಾಡ್ಬೇಕು, ಹೇಗೆ ಫೈಟ್ ಮಾಡ್ಬೇಕು, ಹೇಗೆ ಪಾಲಿಟಿಕ್ಸ್ ಮಾಡ್ಬೇಕು ಅನ್ನೋ ಎಲ್ಲಾ ತಂತ್ರಗಳನ್ನು ಟೀಚ್ ಮಾಡಿ ಕರ್ಕೊಂಡು ಹೋಗಿ ಪರ್ಷಿಯನ್ ಆರ್ಮಿಯಲ್ಲೇ ಸೇರ್ಸ್ಕೊಟ್ಬಿಟ್ಟಿದ್ದಾನೆ. ಆಮೇಲೆ ಆರ್ಟಿಮಿಷಿಯಾ ತುಂಬಾ ರಾಜರುಗಳನ್ನು ಕೊಂದು ಅವರ ರಾಜ್ಯಗಳನ್ನು ವಶಪಡಿಸಿದ್ರಿಂದ ಆರ್ಟಿಮಿಷಿಯಾನ ಕಿಂಗ್ ಡೇರಿಯಸ್ ತನ್ನ ಮಗಳಾಗಿ ಭಾವಿಸಿ ಪರ್ಷಿಯಾದ ನೌಕಾಪಡೆಗೆ ಚೀಫ್ ಹೆಡ್ ಸೇನಾಧಿಪತಿಯಾಗಿ ಪೊಸಿಷನ್ ಕೊಟ್ಟಿದ್ದಾರೆ ಅಂತ ಆರ್ಟಿಮಿಷಿಯಾ ಅವರ ಫ್ಲಾಶ್ ಬ್ಯಾಕ್ ನ ಸೇನಾಧಿಪತಿ ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ಅದು ಮಾತ್ರ ಅಲ್ಲ, ಕಿಂಗ್ ಲಿಯೋನಿಡಸ್ ಬರೀ 300 ಸ್ಪಾರ್ಟನ್ಸ್ ಗಳನ್ನ ಕರ್ಕೊಂಡು ಹೋಗಿ ಆ ಬೆಟ್ಟಗಳ ಮಧ್ಯ ಫೈಟ್ ಮಾಡ್ತಾ ಇದ್ದಾರೆ, ಖಂಡಿತ ಅವರೆಲ್ಲರೂ ಸಾಯ್ತಾರೆ ಅನ್ನೋ ವಿಷಯನು ತಿಳಿಸ್ಕೊಡ್ಬೇಕಾದ್ರೆ ಇದು ತುಂಬಾನೇ ಬ್ಯಾಡ್ ನ್ಯೂಸ್ ಅಂತ ಥೆಮಿಸ್ಟೋಕ್ಲಿಸ್ ಬೇಜಾರ್ ಮಾಡ್ಕೊಳ್ತಾನೆ. ಆಮೇಲೆ ಯುದ್ಧಕ್ಕೆ ರೆಡಿ ಆಗ್ತಾ ಇರ್ಬೇಕಾದ್ರೆ ಸೇನಾಧಿಪತಿ ಅವರ ಮಗ ಅವ್ರ ತಂದೆಗೆ ಗೊತ್ತಿಲ್ಲದೆ ಇಲ್ಲಿ ಬಂದು ಮಲಗಿದ್ದಾನೆ. ಅವನ ಎಬ್ಸಿ, ಲೋ ನಿಮ್ ತಂದೆ ಚಿಕ್ಕ ಹುಡುಗನಾಗಿದ್ಯಾ, ಯುದ್ಧಕ್ಕೆ ಬೇಡ ಅನ್ನೋ ತರ ಹೇಳಿದ್ರು, ನೀನ್ ನೋಡಿದ್ರೆ ಇಲ್ಲಿಗೆ ಬಂದ್ ಮಲಗಿದ್ಯಾ ಅಂತ ಕೇಳ್ಬೇಕಾದ್ರೆ, ಇಲ್ಲ ಇಲ್ಲ ಎಲ್ಲ ನನ್ ಡಿಸಿಷನ್, ನಾನ್ ಖಂಡಿತ ಯುದ್ಧಕ್ಕೆ ಬರ್ತೀನಿ. ಹೌದಾ, ಸರಿ ಯುದ್ಧಕ್ಕೆ ಬರೋದು ಅಂತ ಆಗೋಯ್ತು, ನನ್ ಜೊತೆ ನನ್ ಶಿಪ್ ನಲ್ಲೇ ಬಾ ಅಂತ ಥೆಮಿಸ್ಟೋಕ್ಲಿಸ್ ಅವನ್ನ ಕರ್ಕೊಳ್ತಾರೆ. ಇನ್ನೊಂದು ಕಡೆ ತನ್ನ ನೌಕಾಪಡೆಯಲ್ಲಿ ಒಬ್ಬ ಸೇನಾಧಿಪತಿನ ಸೆಲೆಕ್ಟ್ ಮಾಡಿ, ಇವತ್ತು ನಿನ್ನ ಸೇನೆನ ಕರ್ಕೊಂಡು ಹೋಗಿ ಫೈಟ್ ಮಾಡು, ನಿನ್ನ ಫೈಟಿಂಗ್ ಸ್ಕಿಲ್ಸ್ ನ ನೋಡಿನೇ ನಿನ್ಗೆ ನೆಕ್ಸ್ಟ್ ಪ್ರಮೋಷನ್ ಕೊಡೋದಾ ಇಲ್ಲ ನಿನ್ ಜೀವನ ತೆಗೆಯೋದಾ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ ಅಂತ ಕಳಿಸ್ಕೊಡ್ತಾಳೆ ಆರ್ಟಿಮಿಷಿಯಾ. ಈ ಪರ್ಷಿಯಾದವರು ಅವರುಗಳಿಗೆ ಸಿಕ್ಕಿದ ಗುಲಾಮರಿಗೆ ಕತ್ತಿಂದ ಕಾಲ್ವರೆಗೂ ಚೈನಾ ಹಾಕಿ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಈ ಕಡೆ ಯಾವುದೇ ಕಾರಣಕ್ಕೂ ಗುಲಾಮರಾಗಿ ಬಿಡಬಾರ್ದು ಅಂತ ಮೋಟಿವೇಶನಲ್ ಸ್ಪೀಚ್ ಮಾಡ್ಕೊಂಡು ಏಥೆನಿಯನ್ಸ್ ನ ಕರ್ಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾರೆ ನಮ್ಮ ಥೆಮಿಸ್ಟೋಕ್ಲಿಸ್. ಸಾವಿರಾರು ಪರ್ಷಿಯಾ ವಾರ್ಶಿಪ್ಸ್ ಗಳು ಬರ್ತಾ ಇದೆ. ಅವ್ರಗಳ ಎದುರು ಬರೀ 100 ಶಿಪ್ ಗಳನ್ನ ತಗೊಂಡು ಒಂಥರ ಸರ್ಕಲ್ ಫಾರ್ಮೇಶನ್ ಅಲ್ಲಿ ಹೋಗ್ತಾ ಇದ್ದಾರೆ ಏಥೆನಿಯನ್ಸ್. ನಮ್ಮ ಥೆಮಿಸ್ಟೋಕ್ಲಿಸ್ ಐಡಿಯಾ ಏನಂದ್ರೆ, ಆ ಪರ್ಷಿಯನ್ ಶಿಪ್ ಗಳಿಗೆ ಫ್ರಂಟ್ ಮಾತ್ರ ಭಯಂಕರವಾಗಿ ಸ್ಟ್ರಾಂಗ್ ಆಗಿರುತ್ತೆ, ಆದ್ರೆ ಸೈಡ್ ಅಲ್ಲಿ ತುಂಬಾ ವೀಕ್ ಆಗಿರುತ್ತೆ. ಸೊ ಸೈಡ್ ಅಲ್ಲಿ ನಾವು ಡ್ಯಾಶ್ ಮಾಡಿದ್ರೆ ಪರ್ಷಿಯನ್ ಶಿಪ್ ಗಳು ಒಡೆದೋಗಿ ನೀರಲ್ಲಿ ಮುಳುಗೋಗ್ಬಿಡುತ್ತೆ ಅಂತ ಸೈಡ್ ನಲ್ಲೇ ಡ್ಯಾಶ್ ಮಾಡಿ ಸೂಪರ್ ಆಗಿ ಫೈಟ್ ಮಾಡ್ತಾರೆ. ಫಸ್ಟ್ ಡೇನೆ ಆರ್ಟಿಮಿಷಿಯಾಗೆ ಸೋಲು, ಆದ್ರೆ ಅದನ್ನ ಅವಳು ಒಪ್ಕೊಳ್ತಿಲ್ಲ. ಅವಳು ಸೆಲೆಕ್ಟ್ ಮಾಡಿ ಕಳ್ಸಿದ್ಲಲ್ಲ ಸೇನಾಧಿಪತಿ, ಅವನದೇ ಸೋಲು ಅಂದ್ಬಿಟ್ಟು ಅವನ ಕೈಗೆ ಐರನ್ ಲಾಕ್ ಅಪ್ ಮಾಡಿ ಸಮುದ್ರಕ್ಕೆ ಎಸ್ದು ಬಿಡ್ತಾಳೆ. ಆಮೇಲೆ ಫೈಟಿಂಗ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದೆಯಲ್ಲ, ಯಾರು ಅವನು ಆಪೋಸಿಟ್ ಅಲ್ಲಿ ಫೈಟ್ ಮಾಡ್ತಾ ಇರೋದು ಅಂತ ವಿಚಾರಿಸಬೇಕಾದ್ರೆ, ನಿಮ್ ತಂದೆ ಕಿಂಗ್ ಡೇರಿಯಸ್ ಅವ್ರ ಎದೆಗೆ ಬಾಣವನ್ನು ಬಿಟ್ಟು ಕೊಂದಲ್ಲ ಅವನೇ ಅಂತ ವಿಷಯ ಗೊತ್ತಾಗಿದ ತಕ್ಷಣ ಇವಳಿಗೆ ಥೆಮಿಸ್ಟೋಕ್ಲಿಸ್ ಮೇಲೆ ಒಂಥರ ಕ್ರಶ್ ಆಗುತ್ತೆ. ನೆಕ್ಸ್ಟ್ ದಿನ ಥೆಮಿಸ್ಟೋಕ್ಲಿಸ್ ಶಿಪ್ ನಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಪರ್ಷಿಯಾದವರು ನಮ್ ಹೀರೋನ ನೋಡಿದ ತಕ್ಷಣ ಫಾಸ್ಟ್ ಆಗಿ ಬರ್ತಾರೆ. ನಮ್ ಹೀರೋ ವೆಯ್ಟ್ ಮಾಡಿ ಅಂತ ಕೈಯಲ್ಲೇ ಸನ್ನೆ ಮಾಡಿ ತೋರಿಸ್ತಾ ಇದ್ದಾರೆ. ಪರ್ಷಿಯನ್ಸ್ ಹತ್ರ ಬಂದಿದ ತಕ್ಷಣ ಶಿಪ್ ನ ಹಿಂದೆ ತಿರುಗಿಸಿ ಅಂತ ಶಿಪ್ ನ ತಿರುಗಿಸ್ಕೊಂಡು ಹಿಂದೆ ಹೋಗ್ಬಿಡ್ತಾರೆ. ಅಲ್ಲಿ ಫುಲ್ ಮೋಡ ಆಗಿರೋದ್ರಿಂದ ಮುಂದೆ ಏನಿದೆ ಅಂತಾನೆ ಗೊತ್ತಿಲ್ಲದೆ ಶಿಪ್ ಗಳನ್ನ ಫಾಸ್ಟ್ ಆಗಿ ಓಡಿಸ್ಕೊಂಡು ಬಂದು ಬಂಡೆಗಳ ಮೇಲೆ ಡ್ಯಾಶ್ ಮಾಡ್ತಾರೆ ಪರ್ಷಿಯನ್ಸ್. ಅಲ್ಲಿ ಮಧ್ಯದಲ್ಲಿ ನಮ್ಮ ಏಥೆನಿಯನ್ಸ್ ಅವರ ಒಂದು ಶಿಪ್ ನ ಅಡ್ಡ ಹಾಕಿದ್ದಾರೆ. ಅದ್ರ ಮೇಲೆ ಪರ್ಷಿಯನ್ ಶಿಪ್ಸ್ ಡ್ಯಾಶ್ ಮಾಡುತ್ತೆ. ಈ ಕಾರ್ಗಳು ಸೀರಿಯಲ್ ಆಕ್ಸಿಡೆಂಟ್ ಆಗುತ್ತಲ್ಲ, ಆ ತರ ಒಂದ್ರಿಂದ ಒಂದ್ ಶಿಪ್ ಡ್ಯಾಶ್ ಮಾಡ್ಕೊಳ್ತಾ ಇದೆ. ಆವಾಗ ಏಥೆನಿಯನ್ಸ್ ಅವ್ರಗಳನ್ನ ರೌಂಡ್ ಅಪ್ ಮಾಡಿ ಸಖತ್ತಾಗಿ ಫೈಟ್ ಮಾಡ್ತಾರೆ.
ಒಬ್ಬ ಸೈಡ್ ಇಂದ ಜಂಪ್ ಮಾಡಿ ಸೂಪರ್ ಆಗಿ ಫೈಟ್ ಮಾಡ್ತಾ ಇದ್ದಾನೆ. ಯಾರು ಅಂತ ನೋಡಿದ್ರೆ ನಮ್ಮ ಸ್ಪೈ. ಆವಾಗ ನಮ್ಮ ಸ್ಪೈ ಅವರ ಮಗನು ಸೂಪರ್ ಆಗಿ ಫೈಟ್ ಮಾಡಿ 10-15 ಜನರನ್ನ ಸಾಯಿಸ್ತಾ ಇದ್ದಾನೆ. ನೀನೇನೋ ಮಾಡ್ತಾ ಇದೀಯಾ ಇಲ್ಲಿ ಅಂತ ಕೇಳ್ಬೇಕಾದ್ರೆ ನಾನು ನನ್ನ ದೇಶಕ್ಕಾಗಿ ಹೋರಾಡ್ತಾ ಇದ್ದೀನಿ ಅಂತ ಇಬ್ರು ಸೂಪರ್ ಆಗಿ ಫೈಟ್ ಮಾಡ್ತಾರೆ. ಎರಡನೇ ದಿನಾನು ಪರ್ಷಿಯಾಗೆ ಸೋಲು. ಆಮೇಲೆ ಆರ್ಟಿಮಿಷಿಯಾ ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅಂತ ಥೆಮಿಸ್ಟೋಕ್ಲಿಸ್ ನ ಬಂದು ಕರೀತಾರೆ. ಸರಿ ಅಂತ ನಮ್ ಹೀರೋನು ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ನನ್ ಜೊತೆ ಸೇರ್ಕೋ, ನಿನ್ಗೆ ಪರ್ಷಿಯಾ ದೇಶದಲ್ಲಿ ಒಂದು ದೊಡ್ಡ ಪೊಸಿಷನ್ ನ ಕೊಡ್ತೀನಿ ಅಂತ ಮಾತಾಡ್ಕೊಂಡೆ ನಮ್ ಹೀರೋನ ಸೆಡ್ಯೂಸ್ ಮಾಡ್ತಾ ಇದ್ದಾಳೆ. ನಮ್ ಹೀರೋನು ಬಿದ್ದೋಗ್ಬಿಡ್ತಾನೆ. ಏನೇನೋ ಆಗುತ್ತೆ ಅವ್ರಗಳ ಮಧ್ಯ. ಆವಾಗ ಮತ್ತೆ ನನ್ ಜೊತೆ ಸೇರ್ಕೋ, ನಿನ್ ಕೆಳಗಡೆ ಕೆಲ್ಸ ಮಾಡೋದಕ್ಕಿಂತ ಸಮರಸವೇ ಬೆಟರ್ ಅಂತ ಹೀರೋ ಬೈತಾನೆ. ಆದ್ರಿಂದ ಅವನ್ನ ಅಲ್ಲಿಂದ ಬೈದು ಕಳಿಸ್ಬಿಡ್ತಾಳೆ ಆರ್ಟಿಮಿಷಿಯಾ. ಈ ಸೀನ್ ತುಂಬಾನೇ ಅಡಲ್ಟ್ ಕಂಟೆಂಟ್ ಇರುತ್ತೆ. ಫ್ಯಾಮಿಲಿ ಜೊತೆ ನೋಡ್ಬೇಕಾದ್ರೆ ಹುಷಾರು. ನೆಕ್ಸ್ಟ್ ದಿನ ಯುದ್ಧ ಶುರು ಆಗುತ್ತೆ. ಒಂದು ಆಯಿಲ್ ಟ್ಯಾಂಕ್ ಶಿಪ್ ಬರುತ್ತೆ. ಆ ಶಿಪ್ ಪೂರ್ತಿ ಆಯಿಲ್ ನ ತುಂಬಿಸಿ ಕಳ್ಸಿದ್ದಾರೆ. ಅದು ನೀರಿಗೆ ಆಯಿಲ್ ನ ಚೆಲ್ತಾನೆ ಬರ್ತಾ ಇದೆ. ಅದು ಮಾತ್ರ ಅಲ್ಲದೆ ಸೂಸೈಡ್ ಸ್ಕ್ವಾಡ್ಸ್ ನು ಕಳ್ಸಿದ್ದಾರೆ. ಅವ್ರಗಳ ಹಿಂದೆ ಟಿನ್ ಆಗಿ ಆಯಿಲ್ ನ ಒಂದು ಬ್ಯಾಗ್ ಅಲ್ಲಿ ತುಂಬಿಸಿ ಕಳ್ಸಿದ್ದಾರೆ. ಆ ಸೂಸೈಡ್ ಸ್ಕ್ವಾಡ್ಸ್ ಗಳನ್ನ ನೋಡಿ ಹತ್ತಿರ ಬರೋಕೆ ಬಿಡದೆ ಸಾಯಿಸ್ತಾ ಇರ್ಬೇಕಾದ್ರೆ ನಮ್ ಸ್ಪೈ ಕೂಡ ಸಾಯಿಸ್ತಾ ಇದ್ದಾರೆ. ಆವಾಗ 3 ಬಾಣಗಳನ್ನು ಬಿಟ್ಟು ನಮ್ ಸ್ಪೈನ ಸಾಯಿಸ್ತಾಳೆ ಆರ್ಟಿಮಿಷಿಯಾ. ಆಮೇಲೆ ಆ ಆಯಿಲ್ ಟ್ಯಾಂಕರ್ ಶಿಪ್ ಮೇಲೆ ಒಬ್ಬ ನಿಂತ್ಕೊಂಡು ಫೈರ್ ಬಾಲ್ಸ್ ನ ಸಮುದ್ರಕ್ಕೆ ಚೆಲ್ಲಿರೋ ಆಯಿಲ್ ಮೇಲೆನೆ ಬೀಸಾಕ್ತಾ ಇದ್ದಾನೆ. ಅದು ಹತ್ಕೊಂಡು ಹುರಿತಾ ಇದೆ. ಸೊ ಅವನ್ನ ಮೊದಲು ಸಾಯಿಸ್ರೋ ಅಂತ ಫೈರ್ ಬಾಲ್ ನ ಅವನು ಸುತ್ತುತ್ತಿರ್ಬೇಕಾದ್ರೆ ಅವನಿಗೆ ಈಟಿನ ಎಸೆದು ಕೊಳ್ತಾರೆ. ಆದ್ರಿಂದ ಅವನು ಕೈಯಲ್ಲಿದ್ದ ಫೈರ್ ಬಾಲ್ ಅವನ ಮೇಲೇನೆ ಬಿದ್ದು ಬೆಂಕಿ ಹತ್ಕೊಂಡು ಆಯಿಲ್ ಟ್ಯಾಂಕ್ ಶಿಪ್ ಬ್ಲಾಸ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಒಬ್ಬ ಸೂಸೈಡ್ ಸ್ಕ್ವಾಡ್ ನಮ್ ಹೀರೋ ಇರೋ ಶಿಪ್ ಗೆ ಹತ್ಬೇಕಾದ್ರೆ ಆರ್ಟಿಮಿಷಿಯಾ ಬೆಂಕಿ ಬಾಣವನ್ನು ಅವನ ಆಯಿಲ್ ತಿನ್ನಿಗೆನೆ ಬಿಡ್ತಾಳೆ. ಆದ್ರಿಂದ ನಮ್ ಹೀರೋ ಶಿಪ್ ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಎಲ್ಲರ ಕಥೆನೂ ಮುಗೀತು, ಬನ್ನಿ ಇವತ್ತು ನಮ್ಗೆ ಜಯವೇ ಅಂತ ಅಲ್ಲಿಂದ ಹೊರಟೋಗ್ತಾಳೆ ಆರ್ಟಿಮಿಷಿಯಾ. ಆದ್ರೆ ನೀರಲ್ಲಿ ಮುಳುಗೋಗಿದ್ದ ನಮ್ಮ ಹೀರೋ ಸ್ವಲ್ಪ ಹೊತ್ತಲ್ಲಿ ಬಿಡ್ತಾನೆ. ಅವ್ರ ಫ್ರೆಂಡ್ಸ್ ಕಾಪಾಡ್ಬಿಡ್ತಾರೆ. ಸೊ ಇವಾಗ ಏಥನ್ಸ್ ರಾಜ್ಯಕ್ಕೆ ತುಂಬಾ ದೊಡ್ಡ ಲಾಸ್. ತುಂಬಾ ಸೈನಿಕರು ತೀರೋಗ್ಬಿಟ್ಟಿದ್ದಾರೆ. ಇವಾಗ ಇರೋದು ಬರೀ 106 ಸೈನಿಕರು ಮತ್ತೆ 6 ಶಿಪ್ ಗಳು ಮಾತ್ರನೇ. ಇದನ್ನ ನೋಡಿ ಥೆಮಿಸ್ಟೋಕ್ಲಿಸ್ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಇದೇ ಸಮಯದಲ್ಲಿ ಈ ಆಯಿಲ್ ಟ್ಯಾಂಕರ್ ಫೈಟ್ ನಡೀತಿರ್ಬೇಕಾದ್ರೇನೆ ಇನ್ನೊಂದ್ ಕಡೆ ನಮ್ ಸ್ಪಾರ್ಟನ್ಸ್ ಗಳನ್ನ ಕೊಂದು ನೆಕ್ಸ್ಟ್ ಏಥನ್ಸ್ ರಾಜ್ಯವನ್ನು ಟಾರ್ಗೆಟ್ ಮಾಡಿ ಪರ್ಷಿಯನ್ಸ್ ಹೋಗ್ತಾ ಇದ್ದಾರೆ. ಆವಾಗ ಕಿಂಗ್ ಲಿಯನಿಡಸ್ ತಲೆನ ಜರ್ಕ್ಸಿಸ್ ಕತ್ತರಿಸಿ ಬಿಲ್ಡ್ ಅಪ್ ಮಾತುಗಳನ್ನ ಆಡ್ತಾ ಇದ್ದಾನೆ. ಆವಾಗ ಹಳ್ಳಿಗೆ ಹ್ಯಾಂಡಿಕ್ಯಾಪ್ ಬರ್ತಾನೆ. ದೇವ್ರೆ, ಲಿಯನಿಡಸ್ ಕತ್ತಿ. ಆ ಲಿಯನಿಡಸ್ ಕತ್ತಿನ ತಗೊಂಡು ಏಥನ್ ರಾಜ್ಯದ ಕಿಂಗ್ ಹತ್ರ ಹೋಗಿ ಕೊಡು. ನಾವು ಬರ್ತಾ ಇದೀವಿ, ನಾಶ ಮಾಡೋದಕ್ಕೆ ಬರ್ತಾ ಇದೀವಿ. ಒಂದು ಶರಣಾಗಬೇಕು, ಇಲ್ಲಾಂದ್ರೆ ಸಾಯಬೇಕು. ಈ ಮೆಸೇಜ್ ನ ನೀನು ಪರ್ಷಿಯಾದ ರಾಯಭಾರಿಯಾಗಿ ಹೋಗಿ ತಿಳಿಸು. ಇದೇ ಸಮಯದಲ್ಲಿ ಇಲ್ಲಿ ನಮ್ ಸ್ಪಾರ್ಟನ್ಸ್ ಜೊತೆ ಸೇರಿ ಪರ್ಷಿಯನ್ಸ್ ಎದುರು ಹೋರಾಡ್ತಿದ್ನಲ್ಲ ಅಕೇಡಿಯನ್, ಅವನು ಇವಾಗ ನಮ್ ಥೆಮಿಸ್ಟೋಕ್ಲಿಸ್ ನ ಮೀಟ್ ಮಾಡಿ ಆ ಸ್ಪಾರ್ಟನ್ಸ್ ಗಳ ಜೊತೆ ಸೇರಿ ಸಾಯೋದಕ್ಕಿಂತ ನಿಮ್ ಜೊತೆ ಸೇರಿ ಹೋರಾಡಬಹುದು. ಸ್ಪಾರ್ಟನ್ಸ್ ಎಲ್ಲರೂ ಆ ಯುದ್ಧ ಭೂಮಿಯಲ್ಲಿ ತೀರೋದ್ರು ಅನ್ನೋ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಸ್ಪಾರ್ಟನ್ಸ್ ಗಳ ಮರಣ ವೇಸ್ಟ್ ಆಗಲ್ಲ. ಅವ್ರಗಳ ಸ್ಯಾಕ್ರಿಫೈಸ್ ನಮ್ಮ ಸಣ್ಣ ಪುಟ್ಟ ರಾಜ್ಯಗಳನ್ನು ಒಗ್ಗಟ್ಟು ಮಾಡಿ ಗ್ರೀಕ್ ಅನ್ನು ದೊಡ್ಡ ದೇಶವಾಗಿ ಮಾಡುತ್ತೆ ಅಂತ ಮಾತಾಡಿ ಏಥನ್ಸ್ ಮಂತ್ರಿ ಸಭೆಗೆ ಹೋಗ್ತಾನೆ ಥೆಮಿಸ್ಟೋಕ್ಲಿಸ್. ಅಲ್ಲಿ ಹ್ಯಾಂಡಿಕ್ಯಾಪ್ ಲಿಯನಿಡಸ್ ಅವರ ಕತ್ತಿನ ತಗೊಂಡ್ ಬಂದು ತೋರಿಸಿ ಎಲ್ಲರೂ ಶರಣಾಗಿ ಇಲ್ಲಾಂದ್ರೆ ಸಾಯ್ತೀರಾ ಅಂತ ಹೆದರ್ಸ್ಬೇಕಾದ್ರೆ ಬರೀ 300 ಗ್ರೀಕ್ ಸೈನಿಕರು ಪರ್ಷಿಯನ್ಸ್ ಎಷ್ಟು ಜನರನ್ನ ಕೊಂದು ಬೆದರ್ಸಿದೀವಿ. ಇಲ್ಲಿ ಭಯ ಯಾವತ್ತೂ ಬಂದಿಲ್ಲ. ದಿನ ದಿನ ಧೈರ್ಯ ಹೆಚ್ಚಾಗ್ತಾನೆ ಇದೆ. ನೀನ್ ಮಾಡಿರೋ ದ್ರೋಹಕ್ಕೆ ನಿನ್ನ ಕೊಂದ ಹಾಕ್ಬೇಕು. ಆದ್ರೆ ಬೇಡ, ನಾನ್ ಕೊಡೋ ಮೆಸೇಜ್ ನ ಆ ಜರ್ಕ್ಸಿಸ್ ಹತ್ರ ಹೋಗಿ ಹೇಳು. ನಾವು ಯಾವತ್ತೂ ಮಂಡಿ ಊರಲ್ಲ, ಶರಣ ಆಗಲ್ಲ. ಗ್ರೀಸ್ ನ ಸೇರಿದ ಎಲ್ಲಾ ರಾಜ್ಯಗಳ ಸೇನೆನು ಯುದ್ಧ ಭೂಮಿಯಲ್ಲಿ ನಿಮ್ಮನ್ನು ಸೋಲ್ಸೋದಕ್ಕಾಗಿ ಬರುತ್ತೆ ಅಂತ ಹ್ಯಾಂಡಿಕ್ಯಾಪ್ ಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ ಥೆಮಿಸ್ಟೋಕ್ಲಿಸ್. ಆಮೇಲೆ ನಮ್ಮ ಕಿಂಗ್ ಲಿಯನಿಡಸ್ ಅವರ ಕತ್ತಿನ ತಗೊಂಡು ಸ್ಪಾರ್ಟಾಗೆ ಹೋಗ್ತಾನೆ ಥೆಮಿಸ್ಟೋಕ್ಲಿಸ್. ಅಲ್ಲಿ ಯುದ್ಧ ಭೂಮಿಯಲ್ಲಿ ಸಿಕ್ಕಿದ ಸ್ಪಾರ್ಟನ್ಸ್ ಬಾಡಿಗಳನ್ನ ತಗೊಂಡ್ ಬಂದು ಸುಟ್ಟಾಕ್ತಾ ಇದ್ದಾರೆ ಸ್ಪಾರ್ಟನ್ಸ್. ಅದನ್ನ ನೋಡಿ ನಮ್ಮ ರಾಣಿ ಗೋರ್ಗೋ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಡೋಣ, ಅವ್ರಗಳನ್ನ ರಿವೆಂಜ್ ತಗೊಳ್ಳೋಣ ಅಂತ ಥೆಮಿಸ್ಟೋಕ್ಲಿಸ್ ಮಾತಾಡ್ಬೇಕಾದ್ರೆ ಅದಕ್ಕೆ ನಮ್ ರಾಣಿ ಒಪ್ಕೊಳ್ತಾನೆ ಇಲ್ಲ. ಸಾಕು, ನನ್ನ ಪತಿನ ಕಳ್ಕೊಂಡಿದೀನಿ, ನಮ್ಮ ವೀರ ಧೀರ 300 ಸೈನಿಕರನ್ನು ಕಳ್ಕೊಂಡಿದೀವಿ ಅಂತ ರಾಣಿ ಕೋಪ ಪಡ್ಬೇಕಾದ್ರೆ ಸರಿ, ಇದ್ರ ಮೇಲ್ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಲಿಯನಿಡಸ್ ಅವರ ಕತ್ತಿನ ಕೊಟ್ಟು ನಿಮ್ಮ ಮನೆಯವರ ಕತ್ತಿ ಇಲ್ಲಿದೆ, ಆದ್ರೆ ಕಿಂಗ್ ಲಿಯನಿಡಸ್ ಅವರ ತಲೆ ಇಲ್ಲಿ ಇಲ್ಲ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಪರ್ಷಿಯಾನ ರಿವೆಂಜ್ ತಗೊಳ್ತೀರಾ ಇಲ್ಲ ಹೀಗೆ ಸೈಲೆಂಟ್ ಆಗೇ ಇರ್ತೀರಾ ಅಂತ ಮಾತಾಡಿ ಅಲ್ಲಿಂದ ಹೋಗ್ತಾನೆ ಥೆಮಿಸ್ಟೋಕ್ಲಿಸ್. ಆಮೇಲೆ ಬರೀ 6 ಶಿಪ್ಗಳನ್ನ ಇಟ್ಕೊಂಡು ಬರೀ 106 ಸೈನಿಕರನ್ನ ಕರ್ಕೊಂಡು ಹೇಗೆ 1000 ಶಿಪ್ಗಳು ಎದುರು ಹೋರಾಡೋದು ಅಂತ ಎಲ್ಲ ಸೈನಿಕರು ಬೇಜಾರ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಇದೇ ಸಮಯದಲ್ಲಿ ಏಥನ್ ರಾಜ್ಯದ ಒಳಗಡೆ ನುಗ್ಗಿದ್ದಾರೆ ಪರ್ಷಿಯನ್ಸ್. ಎಲ್ಲ ಏಥನ್ ಸೈನಿಕರು ಇಲ್ಲಿ ಆಯಿಲ್ ಟ್ಯಾಂಕರ್ ಜೊತೆ ಫೈಟ್ ಮಾಡ್ತಾ ಇದ್ದಿದ್ರಿಂದ ಏಥನ್ ರಾಜ್ಯಕ್ಕೆ ಪ್ರೊಟೆಕ್ಷನ್ ಇಲ್ಲದೆ ಇದ್ದಿದ್ರಿಂದ ಅಸಾಲ್ಟ್ ಆಗಿ ಏಥನ್ ರಾಜ್ಯವನ್ನು ನಾಶ ಮಾಡ್ತಾ ಇದ್ದಾರೆ ಪರ್ಷಿಯನ್ಸ್. ಇದೇನೆ ಫಸ್ಟ್ ಸೀನ್ ಅಲ್ಲಿ ನಾವು ನೋಡಿದ್ದು. ಸ್ಪಾರ್ಟಾಗೆ ಹೋಗಿದ್ದು
ಮುಗಿದು ರಿಟರ್ನ್ ಬಂದ ನಮ್ಮ ಥೆಮಿಸ್ಟೋಕ್ಲಿಸ್ ಇದನ್ನೆಲ್ಲ ನೋಡಿ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ. ಸ್ಪಾರ್ಟನ್ಸ್ ನಿಮ್ಗಳ ತರ ಯೋಚನೆ ಮಾಡ್ಕೊಂಡು ಬೇಜಾರಾಗಿರ್ಲಿಲ್ಲ. ಬರೀ 300 ಸೈನಿಕರು ಸಾಯ್ತೀವಂತ ಗೊತ್ತಿದ್ರು ಕೂಡ ತನ್ನ ದೇಶಕ್ಕಾಗಿ ತನ್ನ ರಾಜ್ಯಕ್ಕಾಗಿ ಹೋರಾಡಿ ಸಮರ ಸಾವು ಸ್ವೀಕರಿಸಿದ್ದಾರೆ. ಆ ಧೈರ್ಯ ನಿಮ್ಮಲ್ಲಿ ಎಲ್ಲಿ ಹೋಯ್ತು ಅಂತ ಮಾತಾಡ್ಬೇಕಾದ್ರೆ ಎಲ್ಲರೂ ನಾವು ಸ್ಪಾರ್ಟನ್ಸ್ಗೆ ಕಡಿಮೆ ಇಲ್ಲ ಅಂತ ರಚ್ಚಿಗೆ ಎದ್ದೇಳ್ತಾರೆ. ನೆಕ್ಸ್ಟ್ ದಿನ ವಾರಿಗೆ ರೆಡಿ ಆಗ್ತಾರೆ. ಇನ್ನೊಂದ್ ಕಡೆ ಜರ್ಕ್ಸಿಸ್ ಮತ್ತೆ ಆರ್ಟಿಮಿಷಿಯಾ ಮಾತಾಡ್ತಾ ಇರ್ಬೇಕಾದ್ರೆ ಹ್ಯಾಂಡಿಕ್ಯಾಪ್ ಅಲ್ಲಿಗೆ ಬರ್ತಾನೆ. ಏಥನ್ಸ್ ಯಾವತ್ತು ಶರಣಾಗಲ್ವಂತೆ. ಗ್ರೀಸ್ ನ ಸೈನಿಕ ಸೇನೆ ನಿಮ್ಮನ್ನು ಸೋಲಿಸ್ತಾರಂತೆ. ಇದು ಥೆಮಿಸ್ಟೋಕ್ಲಿಸ್ ನಿಮ್ಗೆ ಕೊಟ್ಟಿರೋ ಮೆಸೇಜ್. ಏನು ಥೆಮಿಸ್ಟೋಕ್ಲೇಸ? ಅವನ್ನ ನಾನು ಬಾಂಬ್ ಬ್ಲಾಸ್ಟ್ ನಲ್ಲೇ ಕೊಂದಾಯ್ತು. ಇಲ್ಲ, ಅವನು ಇನ್ನೂ ಬದುಕಿದ್ದಾನೆ. ಅವನ್ನ ನಾನು ನನ್ನ ಕಣ್ಣಾರಿ ನೋಡ್ದೆ. ಇದನ್ನ ಕೇಳಿ ಭಯಂಕರವಾಗಿ ಟೆನ್ಷನ್ ಆದ ಆರ್ಟಿಮಿಷಿಯಾ ನನ್ನ ಟೋಟಲ್ ನೌಕಾಪಡೆಯನ್ನು ಕರ್ಕೊಂಡು ಹೋಗಿ ಅವ್ರಗಳನ್ನ ಕೊಂದು ಹಾಕ್ತೀನಿ ಅಂತ ಹೊರಡ್ಬೇಕಾದ್ರೆ, ನೀನು ಹೋಗ್ಬೇಡ, ಇದು ನಿನ್ನ ಹಿಡಿಯೋದಕ್ಕಾದ ಟ್ರಾಪ್ ಆಗಿರ್ಬೋದು. ನೀನ್ ಬೇಕಾದ್ರೆ ನಡೆಯೋ ಯುದ್ಧವನ್ನು ನೋಡ್ಕೊಂಡು ಕೂತಿರು, ಯಾವತ್ತು ಕತ್ತಿನ ತಗೊಂಡ್ ಹೋಗಿ ಜಗಳ ಗಿಗ್ಲ ಮಾಡ್ಬಿಡ್ಬೇಡ ಅಂತ ಬೈಬೇಕಾದ್ರೆ ಕಪಾಳ ಸೇರಿಸಿ ಒಂದು ಬಿಡ್ತಾನೆ ಜರ್ಕ್ಸಿಸ್. ಅದಕ್ಕೆ ಆರ್ಟಿಮಿಷಿಯಾ, ಮರ್ತ್ ಬಿಟ್ಟಾ, ನಿನ್ನ ಈ ತರ ಚೇಂಜ್ ಮಾಡಿದ್ದೆ ನಾನು ಅಂತ ಮಾತಾಡ್ಬಿಟ್ಟು ಸಾವಿರಾರು ವಾರ್ ಶಿಪ್ ಗಳನ್ನ ಕರ್ಕೊಂಡು ಹೊರಡ್ತಾಳೆ. ಆದ್ರೆ ಆಪೋಸಿಟ್ ಅಲ್ಲಿ ನಮ್ ಹೀರೋ ಹತ್ರ ಇರೋದು ಬರೀ 6 ಶಿಪ್ ಗಳು ಮಾತ್ರ. ಯಾವುದೇ ತಂತ್ರನೂ ಇಲ್ಲ, ವ್ಯೂಹನೂ ಇಲ್ಲ. ಸ್ಟ್ರೈಟ್ ಆಗಿ ಹೋಗಿ ಜಗಳ ಮಾಡಿ ಸಾಯೋದೆ. ಬಟ್ ಸಾಯೋಷ್ಟ್ರಲ್ಲಿ ಹೇಗಾದ್ರೂ ಆರ್ಟಿಮಿಷಿಯಾನ ಕೊಂದ್ಬಿಡ್ಬೇಕು ಅನ್ನೋದೇ ಪ್ಲಾನ್. ಸೊ ಫೈಟು ಶುರು ಆಗುತ್ತೆ. ಭಯಂಕರವಾಗಿ ಫೈಟ್ ನಡೆಯುತ್ತೆ. ಜಗಳ ಮಾಡಿದ್ ಸಾಕು, ಓಪನ್ ಮಾಡಿ ಬಿಡ್ರೋ ನನ್ ರಾಜನ ಅಂತ ಒಂದು ಕುದುರೆನ ಶಿಪ್ ನಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅದ್ರ ಮೇಲೆ ಹೀರೋ ಹತ್ಕೊಂಡು ಸೂಪರ್ ಆಗಿ ಫೈಟ್ ಮಾಡ್ಕೊಂಡು ಹೋಗ್ತಾನೆ. ಆ ಕುದುರೆ ನೀರಿಗ್ ಜಂಪ್ ಮಾಡಿ ಓಡುತ್ತೆ, ಬೆಂಕಿ ಒಳಗಡೆ ನುಗ್ಗಿ ಓಡುತ್ತೆ. ಅಡ್ಡ ಬರೋರ್ನೆಲ್ಲ ಹೊಡೆದು ಸಾಯಿಸ್ತಾ ಇದ್ದಾನೆ ಹೀರೋ. ಶಿಪ್ ಟು ಶಿಪ್ ಜಂಪ್ ಮಾಡಿ ಆರ್ಟಿಮಿಷಿಯಾ ಹತ್ರ ಹೋಗ್ಬೇಕಾದ್ರೆ ಕುದುರೆ ಕಾಲ್ನ ಕಟ್ ಮಾಡಿ ಕುದುರೆನ ಕೊಂದ್ಬಿಡ್ತಾರೆ ಒಂದು 6-7 ಜನ. ಸುಮ್ನೆ ಬಿಡ್ತಾರ ನಮ್ ಹೀರೋ? ಅಷ್ಟು ಜನರನ್ನು ಮಾಸ್ ಆಗಿ ಕೊಂದ್ಬಿಟ್ಟು ಕೊನೆಗೆ ಆರ್ಟಿಮಿಷಿಯಾ ಫೇಸ್ ಟು ಫೇಸ್ ನೋಡಿ ಸಿಂಗಲ್ಸ್ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಸೂಪರ್ ಆಗಿ ನಡೆಯುತ್ತೆ ಫೈಟ್. ಹೀರೋ ಆರ್ಟಿಮಿಷಿಯಾಗೆ 2 ಸತಿ ಚುಚ್ಚಬೇಕಾದ್ರೆ ಆರ್ಟಿಮಿಷಿಯಾನು ಏನು ಕಡಿಮೆ ಇಲ್ಲ, ಹೀರೋ ಕಾಲಿಗೆನೆ ಪೆಟ್ ಮಾಡ್ಬಿಡ್ತಾಳೆ. ಕೊನೆದಾಗಿ ಇಬ್ರು ಒಬ್ರಿಗೊಬ್ರು ಕತ್ತಿನ ಇಟ್ಕೊಂಡು ಮುಖ ನೋಡ್ಕೊಳ್ತಿರ್ಬೇಕಾದ್ರೆ ಹಾಗೆ ಸೈಲೆಂಟ್ ಆಗ್ತಾರೆ. ಗಾಳಿ ಬೀಸೋ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಸಮಥಿಂಗ್ ರಾಂಗ್ ಅಂತ ಆರ್ಟಿಮಿಷಿಯಾ ತಿರುಗಿ ನೋಡ್ಬೇಕಾದ್ರೆ ದೂರದಲ್ಲಿ ಸಾವಿರಾರು ಸ್ಪಾರ್ಟನ್ ಶಿಪ್ ಬರ್ತಾ ಇದೆ. ಸ್ಟಾರ್ಟಿಂಗ್ ನಲ್ಲಿ ನಮ್ಮ ರಾಣಿ ಗೋರ್ಗೋ ಸ್ಪಾರ್ಟನ್ಸ್ ಗೆ ಫ್ಲಾಶ್ ಬ್ಯಾಕ್ ಹೇಳ್ಕೊಂಡು ಹೊರಟಿದ್ರಲ್ಲ, ಇಲ್ಲಿಗೆ ಬರೋದಿಕ್ಕೇನೆ ಅವ್ರು ಹೊರಟಿದ್ದು. ಸ್ಪಾರ್ಟನ್ಸ್ ಮಾತ್ರ ಅಲ್ಲ, ಗ್ರೀಸ್ ನ ಸಣ್ಣ ಪುಟ್ಟ ಎಲ್ಲ ರಾಜ್ಯಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಇದನ್ನ ಜರ್ಕ್ಸಿಸ್ ಬೆಟ್ಟದ ಮೇಲೆ ನಿಂತು ವಾಚ್ ಮಾಡ್ತಾ ಇದ್ದಾನೆ. ಈ ಆರ್ಟಿಮಿಷಿಯಾ ಹೇಳಿದ ಮಾತನ್ನ ಕೇಳದೆ ಹೀಗೆ ಬಂದು ಸಿಗಾಕೊಂಡ್ಲಲ್ಲ ಅಂತ ಬೇಜಾರ್ ಮಾಡ್ಕೊಂಡು ತಿರುಗಿ ಅಲ್ಲಿಂದ ಹೋಗ್ತಾನೆ. ಇಲ್ಲಿ ಆರ್ಟಿಮಿಷಿಯಾ, ನೀವುಗಳು ಮಾತ್ರನೇ ನಾ ಶರಣಾಗಲ್ಲ, ನಾನುವೇ ಕಣೋ ಶರಣಾಗಲ್ಲ ಅಂತ ಮತ್ತೆ ಜಗಳ ಮಾಡ್ಬೇಕಾದ್ರೆ ನಮ್ ಹೀರೋ ಹೊಟ್ಟೆಗೆ ಚುಚ್ಬಿಡ್ತಾನೆ. ಅದೇ ಜಾಗದಲ್ಲಿ ಬಿದ್ದು ಸಾಯ್ತಾಳೆ ಆರ್ಟಿಮಿಷಿಯಾ. ನಮ್ಮ ಸ್ಪಾರ್ಟನ್ಸ್ ಯಾವ ಅಂತ ಸೌಂಡ್ ಕೊಟ್ಟು ಮುಂದೆ ಬರ್ತಾರೆ. ಹಿಂದೆನೆ ನಮ್ಮ ರಾಣಿ ಕಿಂಗ್ ಲಿಯರ್ಡಸ್ ಅವರ ಕತ್ತಿನ ತಗೊಂಡು ಮುಂದೆ ಬರ್ತಾರೆ. ನಮ್ ಸೆಕೆಂಡ್ ಪಾರ್ಟ್ ಹೀರೋ ಥೆಮಿಸ್ಟೋಕ್ಲಿಸ್ ಮತ್ತೆ ಫಸ್ಟ್ ಪಾರ್ಟ್ ಹೀರೋಯಿನ್ ಗೋರ್ಗೋ ಆಪೋಸಿಟ್ ಅಲ್ಲಿ ಬರೋ ಪರ್ಷಿಯನ್ ಆರ್ಮಿನ ಹೊಡೆದು ಚೆಚ್ಚಾಕೊಂಡು ಮುಂದೆ ಹೋಗ್ತಾರೆ. ಇಲ್ಲಿಗೆ 300 ಸೆಕೆಂಡ್ ಪಾರ್ಟ್ ರೈಸ್ ಆಫ್ ಎನ್ ಎಂಪೈರ್ ಮೂವಿ ಮುಗಿಯುತ್ತೆ. ಸೊ ಥರ್ಡ್ ಪಾರ್ಟ್ ನಲ್ಲಿ ಗೊತ್ತಾಗುತ್ತೆ ಗ್ರೀಕ್ ನವರು ಎಲ್ಲರೂ ಸೇರಿ ಪ್ರಪಂಚದಲ್ಲಿ ದೊಡ್ಡ ಸೈನಿಕ ಸೇನೆಯನ್ನು ಹೊಂದಿರುವ ಜರ್ಕ್ಸಿಸ್ ನ ಸೋಲ್ಸಿದ್ರ ಇಲ್ವಾ ಅಂತ. ಇನ್ನು ಥರ್ಡ್ ಪಾರ್ಟ್ ಬಂದಿಲ್ಲ, ಬಂದ್ರೆ ಅದನ್ನು ಖಂಡಿತ ನಾವು ನೋಡೋಣ. ಈ ಮೂವಿಯಲ್ಲಿ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ಇಲ್ಲ ನಿಮ್ ರಿಲೇಟಿವ್ಸ್ಗೆ ಈ ತರ ಒಂದ್ ಚಾನೆಲ್ ಇದೆ, ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡಿದ್ರೇನೆ ಸಾಕು. ಹಾಯ್ ಗಾಯ್ಸ್, ಇದು ನಮ್ಮ ಚಾನಲ್. ಈ ಚಾನಲ್ ಅಲ್ಲಿ ಯಾವ ಮೂವಿನ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ಕೊಳ್ತಿರೋ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೇನೆ ಸಾಕು. ಆದಷ್ಟು ಬೇಗ ಅದನ್ನ ನಾವು ರಿವೀಲ್ ಮಾಡ್ತೀವಿ. Thanks for the instructions, thanks for the care, thanks for the love. Soon catch you peoples with another nice movie. Take care.